ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಇಂದು ಪಾಟೀಲ್ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಬಂದುಬಿಟ್ಟು ಅನ್ನಪ್ರಾಶನ ಕಾರ್ಯಕ್ರಮ. ನನ್ನ ಮಗನ ಮೊದಲನ ಅನ್ನಪ್ರಾಶನ. ಹಾಗಾಗಿ ಹೊರನಾಡಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಬಟ್ ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ. ಯಾಕೆಂದರೆ ಇಂಥ ವೆದರ್ ಅಂದರೆ ಇಂಥ ಬೇಸಿಗೆಗಾಲದಲ್ಲಿ ಅಲ್ಲಿ ತನಕ ಕರ್ಕೊಂಡು ಹೋಗಿ ಇಷ್ಟು ಚಿಕ್ಕ ಮಗುನ ಅಲ್ಲಿ ಊಟ ಮಾಡಿಸ್ತೀವಿ ಅನ್ನೋ ನಂಬಿಕೆನೆಲ್ಲ, ಯಾಕಂದರೆ ಇಷ್ಟು ಕಿರಿಕಿರಿ ಮಾಡ್ತಾನೆ. ಮುಂದೆ ವಿಡಿಯೋದಲ್ಲಿ ನೋಡಿ ಹೇಗಿದೆ ಅಂತ. ಹೊರನಾಡಿಗೆ ಹೋಗೋಕ್ಕೆ ತುಂಬಾ ಪ್ರಯತ್ನ ಪಟ್ವಿ, ಬಟ್ ಆಗಲಿಲ್ಲ. ಯಾಕಂದರೆ ಈಗಿನ ಬೇಸಿಗೆಗಾಲದಲ್ಲಿ ಅಲ್ಲಿಗೆ ತನಕ ಕರ್ಕೊಂಡು ಹೋಗೋಕ್ಕೆ ಇವನಿಗೆ ಅಷ್ಟೊಂದು ಪೇಷನ್ಸು ಇರಲಿಲ್ಲ. ತುಂಬ ಚಿಕ್ಕವನಾಗಿರೋದ್ರಿಂದ ಅಲ್ಲಿ ತನಕ ಹೋಗೋದಾಗಿರಲಿ ಅಥವಾ ಈ ಬೇಸಿಗೆಗೆ ದೊಡ್ಡ ನಮ್ಮಂಥ ಮನುಷ್ಯರೇ ವಯಸ್ಸಿಗೆ ಬಂದಿರೋರೇ ತಡ್ಕೊಳಕ್ಕಾಗಲ್ಲ ಅಂತ ಚಿಕ್ಕ ಮಕ್ಕಳು ಹೇಗೆ ತಡ್ಕೊತಾರೆ. ಹಾಗಾಗಿ ಮನೇಲೇ ಒಂದು ಸ್ವಲ್ಪ ಡೆಕೋರೇಷನ್ ಮಾಡಿ ಅಲ್ಲೇ ಮನೇಲೇ ನೀಟಾಗಿ ಅನ್ನಪ್ರಾಶನ ಮಾಡಿಸ್ಕೊಳ್ಳೋಣ ಅಂತ ಐಡಿಯಾ ಮಾಡ್ಕೊಂಡಿದ್ದೆ. ಬಟ್ ಡೆಕೋರೇಷನ್ ಮಾತ್ರ ಅಲ್ಟಿಮೇಟ್ ಸಖತ್ತಾಗಿದೆ. ಬಟ್ ಇವನು ಮಾತ್ರ ಅನ್ನಪ್ರಾಶನ ಮಾಡಿಸ್ಕೊಳ್ಳೇ ಇಲ್ಲ. ಫಸ್ಟ್ನೇದು ಅನ್ನಪ್ರಾಶನ ಮಾಡಿಸೋದಕ್ಕೋಸ್ಕರ ಸೋದ್ರ ಮಾವನ ಕೈಯಿಂದನೇ ಅನ್ನಪ್ರಾಶನ ಮೊದಲನೇದಾಗಲಿ ಅಂತ ಹೇಳಿಬಿಟ್ಟು ಸೋದ್ರ ಮಾವನ ಕೂರಿಸಿ ಅವನ ಕೈಯಲ್ಲಿ ಕೊಡ್ತಾಯಿದ್ದಾರೆ ನಮ್ಮಮ್ಮ. ಅನ್ನಪ್ರಾಶನ ಮಾಡ್ಸೋಕ್ಕೆ ಅಂತ ಕೊಟ್ಟಿದ್ದಾರೆ. ಇನ್ಮೇಲೆ ನೋಡಿ ಎಷ್ಟು ಕಿರಿಕಿರಿ ಮಾಡ್ತಾನೆ ಅಂತ. ಅವನಂತರ ಊಟನೇ ಮಾಡ್ಸೋಕ್ಕಾಗಿಲ್ಲ, ಬರೀ ತುಂಬ ಹಳದೇ ಮಾಡಿಬಿಡ್ತಾನೆ. ಈ ಅನ್ನಪ್ರಾಶನಕ್ಕೋಸ್ಕರನೇ ಬೆಳ್ಳಿ ಬಟ್ಲು ಮತ್ತು ಬೆಳ್ಳಿ ಸ್ಪೂನ್ ತೊಗೊಂಬಂದಿದ್ವಿ. ಹಾಗಾಗಿ ಮೊದಲನೇದಾಗಿ ಚಿನ್ನದ ಉಂಗುರದಲ್ಲಿ ತಿನ್ನಿಸ್ಬೇಕು ಅಂತ ಒಂದು ಚಿನ್ನದ ಉಂಗುರದಲ್ಲಿ ತಿನ್ನಿಸೋಕ್ಕೆ ರೆಡಿ ಮಾಡಿದ್ವಿ ಎಲ್ಲದು ಕೂಡ. ಈಗ ಅವನಿಗೆ ಪಂಚೆ ಶರ್ಟ್ ಅವನಿಗೆ ಕಂಫರ್ಟಬಲ್ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ. ಬಟ್ ಅದು ಪಂಚೆ ಮಾತ್ರ ಅವನಿಗೇನೋ ದೊಡ್ಡದಾಗಿದೆ. ಅದನ್ನು ಸರಿ ಮಾಡಬೇಕು ಅಂತ ನಮ್ಮ ತಮ್ಮ ನೋಡ್ತಾ ಇದ್ದಾನೆ. ಬಟ್ ಆಗ್ತಿಲ್ಲ ಅದು. ಅದರಲ್ಲೇ ಹೇಗೋ ಆಗೋ ಅನ್ನಪ್ರಾಶನ ಮಾಡಿಸ್ಬೇಕು ಅಂತ ಕೂರಿಸಿದ್ವಿ. ಅವನಿಗೆ ಮಾಡೋ ಅಳ್ತಿಗೆ ನಾನು ಇಷ್ಟು ಡೆಕೋರೇಷನ್ ಮಾಡಿರೋದೆಲ್ಲ ನನಗೆ ತುಂಬ ಫೀಲ್ ಆಗ್ತಿದೆ. ಅದನ್ನು ಶಾಲು ಓದಿಸಿ ಹಂಗೋ ಹಿಂಗೋ ಮಾಡಿ ಅನ್ನಪ್ರಾಶನ ಮಾಡಿಸೋಕ್ಕೋಸ್ಕರ ನಮ್ಮಮ್ಮ ತಟ್ಟೆ ಕೊಡ್ತಿದ್ದಾರೆ. ಆ ತಟ್ಟೆನೂ ಕೂಡ ಡೆಕೋರೇಷನ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಡೆಕೋರೇಷನ್ ಬಂದಿದೆ. ನೀವೇ ನೋಡ್ತಾ ಇರ್ಬೋದು ನೋಡಿ. ಬಿಸ್ಕೆಟು ಎಲ್ಲ ಐಟಮ್ಸ್ ಎಲ್ಲ ತೊಗೊಂಬಂದು ಸಿಂಪಲ್ ಆಗಾದರೂ ಕೂಡ ತುಂಬ ಚೆನ್ನಾಗಿ ಮಾಡಿರೋದು. ಅದ್ರಾಗೆಲ್ಲ ಲೇಬಲ್ಸ್ ಎಲ್ಲ ಇರೋದು 6 ಮಂತ್ ಅಂದರೆ ಮಾರನೇ ದಿವಸಕ್ಕೆ 6 ಮಂತ್ 21ಗೆ 6 ಮಂತು ಕಂಪ್ಲೀಟ್ ಆಗುತ್ತೆ. ನಾವು 20ಗೆ ಬಸವೇಶ್ವರ ಜಯಂತಿ ದಿವಸನೇ ನಾವು ಅನ್ನಪ್ರಾಶನ ಮಾಡಿಸ್ಬೇಕು ಅಂತ. ಒಳ್ಳೆಯದು. ಬಸವೇಶ್ವರ ಜಯಂತಿ ದಿವಸ ಮುಹೂರ್ತಗಳು ನೋಡೋ ಹಾಗೆ ಇಲ್ಲ. 24 hours ಅವತ್ತಿನ ದಿವಸ ರಾಜಯೋಗದಿಂದನೇ ಕೂಡಿರುತ್ತೆ. ಹಾಗಾಗಿ ಅವತ್ತಿನ ದಿವಸ ಮಾಡಿಸ್ಬೇಕು ಅಂತ ಇದನ್ನು ಹಮ್ಮಿಕೊಂಡಿದ್ದೀವಿ. ಆ ಡೆಕೋರೇಷನ್ಗೆ ಅಂದರೆ 21 ಕಂಪ್ಲೀಟ್ ಆಗುತ್ತಲ್ವ 6 ಮಂತ್ಗೆ. ಹಾಗಾಗಿ ಆ ಲೇಬಲ್ಸ್ ಅದ್ರ ಮಧ್ಯೆ ನಿಲ್ಲಿಸೋಣ, ಡೆಕೋರೇಷನ್ ಹೈಲೈಟಾಗಿ ಕಾಣಿಸುತ್ತೆ ಅಂತ ನಿಲ್ಲಿಸಿದ್ದೀವಿ. ತುಂಬ ಡೆಕೋರೇಷನ್ ಮಾತೇ ಇಲ್ಲ, ತುಂಬ ಸಖತ್ತಾಗಿ ಬಂದಿದೆ. ಬಟ್ ಅವನು ಮಾತ್ರ ಅನ್ನಪ್ರಾಶನ ಮಾಡಿಸ್ಕೊತಾನೆ ಇಲ್ಲ ನೋಡಿ. ಅವನು ಊಟ ಮಾಡ್ಸೋಕ್ಕೂ ಆಗ್ತಾಯಿಲ್ಲ ಪಾಪ. ಅವನಿಗೆ ಅಷ್ಟು ಕಷ್ಟ ಕೊಡ್ತಿದ್ದಾನೆ, ಅಷ್ಟು ಅಳ್ತಿದ್ದಾನೆ. ಅದರಲ್ಲೂ ಹಂಗೋ ಹಿಂಗೋ ಮಾಡಿ ಚಿನ್ನದ ಉಂಗುರದಲ್ಲಿ ತಿನ್ನಿಸಿ ಮತ್ತು ಬೆಳ್ಳಿ ಸ್ಪೂನಲ್ಲಿ ಸ್ವಲ್ಪ ತಿನ್ನಿಸ್ಬೇಕು ಅಂತ ಟ್ರೈ ಮಾಡ್ತಿದ್ದಾನೆ. ನೋಡಿ ಎಷ್ಟು ಒದ್ದಾಡ್ತಿದ್ದಾನೆ. ತುಂಬ ಅಳ್ತಿದ್ದಾನೆ, ತುಂಬ ಅಳ್ತಿದ್ದಾನೆ. ಇದರಂತೂ ಅನ್ನಪ್ರಾಶನದಂತೂ ತುಂಬ ತಲೆನೋವು ಬಂದುಬಿಡ್ತು. ಬೆಳಗ್ಗೆಯಿಂದ ಟ್ರೈ ಮಾಡಿ ಸಂಜೆಗೆ ಒಬ್ಬೊಬ್ಬರು ನೈಟೆಲ್ಲ ಊಟ ಮಾಡಿಸಿದ್ವಿ. ನೈಟ್ ತನಕ ಅಂದರೆ ಎಲ್ಲರೂ ಒಬ್ಬೊಬ್ಬರು ಒಂದೊಂದು ತಿನ್ನಿಸ್ಬೇಕು ಅನ್ನೋ ಉದ್ದೇಶದಿಂದ ಅವನು ಅಷ್ಟು ಕಿರಿಕಿರಿ ಮಾಡೋದ್ರಿಂದ ರಾತ್ರಿ ತನಕ ಕೂಡ ಒಬ್ಬೊಬ್ಬರೇ ಒಂದು ಫೋಟೋಸ್ಗಾಗಿ ವೀಡಿಯೋಸ್ಗಾಗಿ ಬೇಕಾಗುತ್ತೆ ಅಂದ್ಬಿಟ್ಟು ನೈಟ್ ತನಕನೂ ಇದನ್ನು ಮಾಡಿದ್ದೀವಿ. ನೋಡಿ ಪಂಚೆ ಸರಿ ಇಲ್ಲ ಅಂದ್ಬಿಟ್ಟು ನಮ್ಮ ತಮ್ಮ ಪಂಚೆ ಸರಿ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾನೆ. ಬಿಚ್ಚೆ ಹೋಗ್ಬಿಡ್ತು ಪಂಚೆ. ತುಂಬ ಅಳ್ತಾ ಇದ್ದ. ಆದರೂ ಕೂಡ ಅದರಲ್ಲಿ ಹಾಗೋ ಹೀಗೋ ಸಮಾಧಾನ ಮಾಡಿಕೊಟ್ರು. ಸಮಾಧಾನ ಮಾಡ್ಬೇಕಾದ್ರೆ ಮಾತ್ರ ಸುಮ್ಮನಿರ್ತಿದ್ದ. ಮತ್ತು ಅವ್ನು ಕೈಲಿ ಕೊಟ್ಟ ತಕ್ಷಣ ಅಳ್ತಿದ್ದ. ಏನಕ್ಕೆ ಅಳ್ತಿದ್ನೋ ಎಷ್ಟು ಅವನಿಗೇನು ಕಂಫರ್ಟಬಲ್ ಆಗ್ತಾ ಇತ್ತಾರೋ ಗೊತ್ತಿಲ್ಲ. ಮಾಡಿ ಒಂದು ಸ್ಪೂನ್ ತಿನ್ನಿಸಿದೆ. ಒಂದು ಫೋಟೋಕ್ಕೋಸ್ಕರ ಬೇಕಾಗಿತ್ತು ಅಂತ ಮಾಡ್ತೀವಿ. ಆದರೂ ಡೆಕೋರೇಷನ್ ಮನೇಲೇ ಈ ಥರ ತುಂಬ ಚೆನ್ನಾಗಿ ಕೂಡ ಮಾಡಿ ಇದಕ್ಕಿಂತ ಕೂಡ ಚೆನ್ನಾಗಿ ಮಾಡಿ ಕೂಡ ಮಾಡ್ಬೋದು. ಇವಾಗೆಲ್ಲ ಅಂದರೆ ಇನ್ಮೇಲೆಲ್ಲ ಪರವಾಗಿಲ್ಲ. ವೆದರೆಲ್ಲ ಇವಾಗ ಮಳೆ ಬರ್ತಾಯಿದೆ, ಪರವಾಗಿಲ್ಲ. ಹೋಗೋಕ್ಕೆ ಬರೋಕ್ಕೆ ಏನು ಸಮಸ್ಯೆ ಇರೋಲ್ಲ. ಬಟ್ ಬೇಸಿಗೆಯಲ್ಲಿ ಹೊರಗೆ ಬರೋದೇ ಕಷ್ಟ ಆಗಿತ್ತು. ಅಷ್ಟೊಂದು ಬಿಸಿಲಿದೆ, ನಿಮಗೆ ಗೊತ್ತಿದೆ. ಹಾಗಾಗಿ ಈ ಅನ್ನಪ್ರಾಶನ ಕಾರ್ಯಕ್ರಮನ ಮನೆಯಲ್ಲೇ ಕೂಡ ಮಾಡಿದ್ವಿ. ನಾನು ನನ್ನ ಹಸ್ಬೆಂಡ್ ತಿನ್ನಿಸ್ತಾ ಇದ್ವಿ ನೋಡಿ. ಆವಾಗ ಸ್ವಲ್ಪ ಸೈಲೆಂಟಾಗಿದ್ದ. ಯಾಕಂದರೆ ನನ್ನ ಜೊತೆಗಿದ್ದಾನೆ ಅಂತ ಸೈಲೆಂಟ್ನಾಗಿದ್ದ, ಏನೋ ಗೊತ್ತಿಲ್ಲ. ಬಟ್ ಸೈಲೆಂಟಾಗಿದ್ದ. ಚಿನ್ನದ ಉಂಗುರದಲ್ಲಿ ಸ್ವಲ್ಪ ನೆಕ್ಸಿದ್ವಿ. ನಂದು ನನ್ನ ಮಗಂದು ಹೊಸ ಬಟ್ಟೆ. ಎಲ್ಲದಕ್ಕೂ ತುಂಬ ಪ್ಲ್ಯಾನಿಂಗ್ ಮಾಡಿ ಎಷ್ಟೊಂದು ದಿವಸದಿಂದ ಮಾಡಬೇಕು ಅಂತಲೇ ಪ್ರಯತ್ನ ಪಟ್ಟಿದ್ವಿ. ಆದರೆ ಹೊರನಾಡಿಗೆ ಹೋಗಬೇಕು ಅನ್ನೋದೇ ಐಡಿಯಾ ಜಾಸ್ತಿ ಇದ್ದಿದ್ದು. ಬಟ್ ಆಗಲಿಲ್ಲ. ಮನೆಯಲ್ಲೇ ಈ ಥರ ಡೆಕೋರೇಷನ್ ಮಾಡಿರೋದು.
ನಿಮಗೂ ಐಡಿಯಾಸ್ ಬರುತ್ತೆ, ಸ್ವಲ್ಪ ಟ್ರೈ ಮಾಡಿ, ಮನೇಲಿ ಟ್ರೈ ಮಾಡಿ. ಹೊರನಾಡಾಗೆ ನೆಕ್ಸ್ಟ್ ಒಂದು ಸ್ವಲ್ಪ ದಿವಸ ಬಿಟ್ಬಿಟ್ಟು ಹೋಗ್ತೀವಿ, ಯಾಕಂದರೆ ಹೇಳಿದ್ವಲ್ವ ಹೋಗಿದ್ರೆ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಶೂಟ್ ಮಾಡ್ಕೊಂಬಿಟ್ಟು ನಮ್ಮ ಮೇಲೆ ಒಂದಷ್ಟು ಫೋಟೋಗಳನ್ನ ತಕ್ಕೊಂಡ್ವಿ. ಹಾಗೆ ನಾವು ಊಟ ಮಾಡಿಸೋದನ್ನ ಮುಗಿಸಿದ ಟೋಟಲ ಡೆಕೋರೇಷನ್ ಹೀಗಿದೆ, ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು ಕೂಡ. ಹಾಗೆಯೇ ಒಂದಷ್ಟು ಫೋಟೋಸ್ಗಳನ್ನ ತೆಕ್ಕೊಂಡು ನಾನು, ನಮ್ಮ ಮನೆಯವರು, ನಮ್ಮಮ್ಮ ಹೀಗೆ ಎಲ್ಲರೂ ಕೂಡ ತೆಕ್ಕೊಂಡ್ವಿ. ಬಟ್ ನಮ್ಮಮ್ಮ ಮಾತ್ರ ಮಧ್ಯಾಹ್ನ ಊಟ ಮಾಡ್ಸೋಕ್ಕಾಗಲಿಲ್ಲ, ತುಂಬ ಕಿರಿಕಿರಿ ಮಾಡ್ತಾಯಿದ್ದ. ಆ ಉದ್ದೇಶಕ್ಕೋಸ್ಕರ ಅದನ್ನು ಮತ್ತೆ ನಾವು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಹೆಂಗೋ ನಾನು ನಮ್ಮ ಮನೆಯವರು ಊಟ ಮಾಡ್ಸೋಕ್ಕೆ ಪ್ರಯತ್ನ ಪಟ್ವಿ. ಅವನಿಗೆ ಎಷ್ಟು ಟಾಯ್ಸ್ ಕೊಟ್ಟರು ಕೂಡ ಸುಮ್ಮನೆ ಇರ್ತಿರ್ಲಿಲ್ಲ, ತುಂಬ ಕಿರಿಕಿರಿ ಮಾಡ್ತಾಯಿದ್ದ. ಅವನಿಗೆ ಏನು ಆಗ್ತಿತ್ತೋ ಏನೋ ಪಾಪ. ಆಮೇಲೆ ನನ್ನ ಹತ್ರ ಬಂದಮೇಲೆ ಸ್ವಲ್ಪ ಸಮಾಧಾನದಿಂದ ಊಟ ಮಾಡೋಕ್ಕೆ ಪೋಸೆಲ್ಲ ಕೊಟ್ಟು ಸುಮ್ಮನಿದ್ದ. ನಾನು ನಮ್ಮ ಮನೆಯವರು ಕೂಡ ಊಟ ಮಾಡಿಸಿದ್ವಿ. ನಂತರ ಇಲ್ಲೇ ಇದೇ ಊರಲ್ಲೇ ಬಸವಣ್ಣ ದೇವಸ್ಥಾನ ಅಂತ ಇದೆ, ನಂದೀಶ್ವರ ದೇವಸ್ಥಾನ ಅಂತ. ಆ ದೇವಸ್ಥಾನಕ್ಕೆ ನಾನು, ನಮ್ಮ ಮನೆಯವರು, ನನ್ನ ಮಗ ಹೋದ್ವಿ. ದೇವಸ್ಥಾನದ ಮೂರ್ತಿ ಇದೆ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ಇದೇ ಊರು ಹಳ್ಳಿಯಾಳ ಅಂತ, ಹರಿಹರ ತಾಲೂಕು, ದಾವಣಗೆರೆ ಡಿಸ್ಟಿಕ್ಕು. ತುಂಬ ಚೆನ್ನಾಗಿದೆ. ಪಾಪ್ಯುಲರ್ ಮುರುಡಾ ಬಸವೇಶ್ವರ ಅಂತ ದೇವಸ್ಥಾನ. ಮತ್ತು ಅಲ್ಲಿಂದ ಬಂದು ನೈಟ್ ಅಂದರೆ ಒಂದು 7-8 ಗಂಟೆ 9 ಗಂಟೆ ಆ ಟೈಮಲ್ಲಿ ಇದು ಫೋಟೋಸ್ ಎಲ್ಲ ತೆಗೆದಿರೋದು. ನಮ್ಮಮ್ಮ ಆವಾಗ ಊಟ ಮಾಡಿಸಿದ್ರು. ಪಾಪ ಅವನು ಅಳ್ತಿರೋದು ನೋಡಿ, ದೇವಸ್ಥಾನಕ್ಕೆ ಹೋಗಿದ್ಮೇಲೆ ಆದರೂ ಸೈಲೆಂಟಾಗಿರ್ತಾನೆ ಅಂತ. ಬಟ್ ಅದು ಆಗಲಿಲ್ಲ, ಸೈಲೆಂಟಾಗಿರೋಕ್ಕಾಗಲಿಲ್ಲ ಅವನ ಕೈಯಲ್ಲಿ. ಬರೀ ಅಳ್ತಿದ್ದ. ಬರೀ ಇದೇನು ಅನ್ನಪ್ರಾಶನ ಕಾರ್ಯಕ್ರಮದಲ್ಲಿ ಬರೀ ಅಳ್ತಿದ್ದಾನೆ ಅನ್ನೋದೇ ಕೇಳಿಸ್ತಾ ಇರ್ಬೋದು ನೀವು. ಅಷ್ಟು ಅಳ್ತಿದ್ದ, ಮತ್ತು ಏನು ಮಾಡೋಕ್ಕಾಗಲ್ಲ. ಆಮೇಲೆ ನಮ್ಮ ಮಾವನು ಕೂಡ ಊಟ ಮಾಡಿಸಿದ್ರು. ಹಾಗೆಯೇ ಒಂದಷ್ಟು ಪಿಕ್ಚರ್ಸ್ಗಳನ್ನ ರಿವೀಲ್ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಸ್ವಲ್ಪ ನೀರು ಕೂಡ ಕುಡಿಸಿದ್ವಿ ಬೆಳ್ಳಿ ಗಿಂಡಿಲಿ. ನೋಡ್ತಾ ಇದ್ರೆ ಹೇಗೆ ಕುಡಿತಿದ್ದಾನೆ ಅಂತ. ಕೊನೆಗೆ ಅವನೊಬ್ಬನ್ನೇ ಫೋಟೋ ತೆಗಿಬೇಕು ಅಂತ ಟೇಬಲ್ ಮೇಲೆ ಕೂರಿಸಿ, ಚೇರ್ ಮೇಲೆ ಕೂರಿಸಿ, ಇನ್ನೊಂದು ಸ್ವಲ್ಪ ಐಟಮ್ಸ್ ಎಲ್ಲ ಟೇಬಲ್ ಮೇಲೆ ಇಟ್ಟು ಡೆಕೋರೇಷನ್ ಮಾಡಿದ್ವಿ. ಅದು ಕೂಡ ತುಂಬ ಚೆನ್ನಾಗಿತ್ತು. ಸ್ವಲ್ಪ ಫೋಸಸ್ ಎಲ್ಲ ಕೊಟ್ಟ, ನೋಡ್ರಿ ಹೇಗೆ ಕೊಟ್ಟಿದ್ದಾನೆ ಅಂತ. ಆದರೆ ಮಧ್ಯಾಹ್ನ ಊಟ ಮಾಡೋಕ್ಕೆ ಅವ್ನಿಗೆ ಏನಾಗಿತ್ತೋ ಏನೋ, ತುಂಬ ಅಳ್ತಾಯಿದ್ದ ಕೂಡ. ಈ ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದ್ದಾವೆ. ಹಾಗೆಯೇ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ. ಹೀಗೇ ಇನ್ನಷ್ಟು ವಿಡಿಯೋಗಳ ಜೊತೆ ನಿಮ್ಮ ಜೊತೆ ಬರ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.